ಸುದೀಪ್ ಅವ್ರದ್ದು ಇವತ್ತು ಮಾರ್ಕ್ ಮೂವಿ ರಿಲೀಸ್ ಮಾಡ್ಯಾರ. ಈ ಟ್ರೇಲರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಇಯರ್ ಸೇಮ್ ಟೀಮ್ ಕಡೆಯಿಂದ ಮ್ಯಾಕ್ಸ್ ಮೂವಿ ಬಂದಿತ್ತು. ಸೊ ಔಟ್ಪುಟ್ ಮಾತ್ರ ನಿಮ್ಗೆ ಗೊತ್ತೈತಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿ. ನನಗೆ ಮಾತ್ರ ಭಾಳ ಪರ್ಸನಲಿ ಇಷ್ಟ ಆಗಿತ್ತು ಮ್ಯಾಕ್ಸ್ ಮೂವಿ. ಸೊ ಮಾರ್ಕ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಸೇಮ್ ಕೈಂಡ್ ಆಫ್ ಜಾನ್ರಾ ಇರುವಂಥ ಮೂವಿನ, ಫಾಸ್ಟ್ ಫೇಸ್ ಮೂವಿನ. ಸೊ ಇದ್ರೊಳಗೆ ಸುದೀಪ್ ಅವ್ರು ಸೂಪರಿಂಟ್ ಆಫ್ ಪೊಲೀಸ್ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ನಿಮ್ಗೆ ಗೊತ್ತಿರೋಂಗೆ ಟೆಲ್ ಒಳಗೆ ತೋರಿಸಾರ. ಸೊ ಮಕ್ಳು ಕಾಣೆ ಆಗತ್ತಾರ, ಕಾಣೆಗಿದ್ದ ಮಕ್ಕಳೆಲ್ಲ ಡೆಡ್ ಬಾಡಿ ಸ್ಥಿತಿಯೊಳಗೆ ಸೇರಾಗತ್ತಾರ ಅಂತೇಳಿ. ಸೊ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಬರುವಂತ ಆಫೀಸರ್ ಸುದೀಪ್ ಅವ್ರು ಆಗಿರ್ತಾರ ಅಂತ ನನ್ನ ಪ್ರಕಾರ ಅನ್ಕೊಂಡಿನಿ. ಆಮೇಲೆ ನಿಮ್ಗೆ ಗೊತ್ತಿರೋಂಗ ಇದ್ರೊಳಗೆ ಸುದೀಪ್ ಅವ್ರದ್ದು ಸ್ವಾಗ್ ಆ್ಯಂಡ್ ಆಟಿಟ್ಯೂಡ್ ದಟ್ ಈಸ್ ಪರ್ಮನೆಂಟ್ ಥಿಂಗ್. ಸೊ ಅದಂಕ ಚೇಂಜ್ ಆಗಿಲ್ಲ ಅಂತ ಗೊತ್ತೈತಿ. ಆಮೇಲೆ ವಿಜಯ್ ಕಾರ್ತಿಕ್ ಎಲ್ಲ ಇಂಟ್ರೊಳಗೆ ಒಂದು ಹೇಳ್ಯಾರ. ಸೊ ಮ್ಯಾಕ್ಸ್ ಒಳಗೆ ಒಂದು ಸೀರಿಯಸ್ ಕೈಂಡ್ ಆಫ್ ಪೊಲೀಸ್ ಆಫೀಸರ್ ಇರ್ತಾರೆ ಸುದೀಪ್ ಅವರು, ಬಟ್ ಇದ್ರೊಳಗೆ ಒಂದು ಟೈಪ್ ಸರ್ಕ್ಯಾಸ್ಟಿಕ್ ವೇದಾಗ ಪೊಲೀಸ್ ಆಫೀಸರ್ ಇದ್ದಾರೆ ಅಂತ ಹೇಳಿ. ಇದ್ರೊಳಗೆ ನೋಡ್ಬೋದು ನೀವು 2 ಡೈಲಾಗ್ ಅಂಕರ್ ಬರ್ತಾವು. ಒಂದು ಈ ಡೈಲಾಗ್, ಚೆನ್ನಾಗಿದ್ದೀನ, ಇನ್ನೊಂದು ಈ ಡೈಲಾಗ್. ಕಮ್ಮಿ ಮಾಡ್ಬೇಕಲ್ಲ. ಸೊ ಎರಡು ಭಾರಿ ಅಂದ್ರೆ ಭಾರಿ ಇದ್ವು. ನನಗೆ ಮಾತ್ರ ಪರ್ಸನಲಿ ಇಷ್ಟ ಆದವು 2 ಡೈಲಾಗ್. ಆಮೇಲೆ ಇದ್ರೊಳಗೆ ಒಂದು ಸುದೀಪ್ ಅವ್ರಿಗೆ ಒಂದು ಕ್ಯಾರೆಕ್ಟರ್ಗೆ ಮಾತು ಕೊಡ್ತಾರೆ. ಸೊ ಆ ಅರ್ಶನ ಕರ್ಕೊಂಬರ್ತೇನೆ ಅಂತೇಳಿ. ಮೇ ಬಿ ಸುದೀಪ್ ಅವರು ಇದು ಅರ್ಶನ ಹುಡ್ಕಾಕಂತ ಈ ಕೇಸ್ನ ತಗೋಬೋದು ಅನ್ಸುತ್ತೆ ನನ್ನ ಪ್ರಕಾರ. ಸೊ ಒಟ್ನಾಗ ಹೇಳೋದಾದ್ರೆ ಸೊ ಮಾರ್ಕ್ ಟ್ರೇಲರ್ ಮಾತ್ರ ನನಗೆ ಮಾತ್ರ ಭಾಳ ಹಿಡಿಸುತ್ತೆ. ಆಸ್ ವೆಲ್ ಆಸ್ ಅಜನೀಶ್ ಲೋಕನಾಥ್ ಅವ್ರ BGM ಮಾತ್ರ. ಸೊ ದ್ಯಾಟ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೇನೆ ನಾನು. ಸೊ ಹೋಪ್ ಆಮೇಲೆ ಮೂವಿ ಟೀಮ್ದವ್ರ ಕಡೆಯಿಂದ ಆಸ್ ಪ್ರಾಮಿಸ್ ಮಾಡ್ದಂಗೆ 25th ಆಫ್ ಡಿಸೆಂಬರ್ಗೆ ಬರಾಕತ್ತಾರೆ. ಸೊ ನಾನು ವೇಟ್ ಮಾಡಾಕತ್ತೀನಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.